ತುಂಬಾ ಸಾಫ್ಟ್ ಆದ ಹತ್ತಿ ಥರ ಮೂಡೆ, ಹಾಗೆಯೇ ಸ್ವಲ್ಪನೂ ಎಲೆಗೆ ಅಂಟದೆ. ಹೊಸದಾಗಿ ಮಾಡುವವರು ಕೂಡ ತುಂಬಾ ಸುಲಭವಾಗಿ ಮೂಡೆ ಮಾಡ್ಬೋದು. ಅದನ್ನು ಇವತ್ತು ಹೇಳ್ತಾ ಇದ್ದೇನೆ. ಮೊದಲಿಗೆ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆ ಹಾಕುವಂಥದ್ದು. ಮೆಥಡ್ ಹೇಗಪ್ಪ ಅಂದರೆ 1 ಕೆ ಜಿ ಅಕ್ಕಿಗೆ 1/4 ಕೆ ಜಿ ಉದ್ದಿನಬೇಳೆ, ಅಂದರೆ 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ. ನಾನಿಲ್ಲಿ 8 ಗ್ಲಾಸ್ ಅಕ್ಕಿ 2 ಗ್ಲಾಸ್ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಇದನ್ನು ತೊಳೆದು ಕ್ಲೀನ್ ನೀರು ಬರುವಷ್ಟು ತೊಳೆದು ಇದನ್ನು ನೆನೆ ಹಾಕಬೇಕು. ನಂತರ ನೆಕ್ಸ್ಟ್ ಗ್ರೈಂಡ್ ಮಾಡುವಾಗ ನೆನೆ ಹಾಕಿದ ನೀರನ್ನು ಚೆಲ್ಲಿ ಒಮ್ಮೆ ತೊಳೆದಿದ್ದನ್ನು ಗ್ರೈಂಡ್ ಮಾಡಬೇಕು. ಅಕ್ಕಿಯನ್ನು ಮಿಕ್ಸಿಯಲ್ಲಿ ಬೇಕಾದ್ರೂ ಗ್ರೈಂಡ್ ಮಾಡ್ಬೋದು, ಆದರೆ ಉದ್ದಿನಬೇಳೆಯನ್ನು ಗ್ರೈಂಡರಲ್ಲೇ ಗ್ರೈಂಡ್ ಮಾಡಿದರೆ ಒಳ್ಳೆಯದು. ಮೂಡೆ ತುಂಬಾ ಸಾಫ್ಟಾಗಿ ಬರ್ತದೆ. ಅಕ್ಕಿಗೆ ಸ್ವಲ್ಪ ನೀರು ಉಪ್ಪು ಸೇರಿಸಿ ಸಣ್ಣ ರವೆ ಇರುವಾಗ ಅಕ್ಕಿಯ ಹಿಟ್ಟನ್ನು ತೆಗೆದರೆ ಆಯಿತು. ಆನಂತರ ಉದ್ದಿನಬೇಳೆ ಎಷ್ಟು ನೈಸ್ ಆಗ್ತದೆ ಅಷ್ಟು ಮಿಕ್ಸ್ ಮಾಡ್ತಾ ಹೊಡಿತಾ ಇದನ್ನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಬೇಕು. ತುಂಬ ನೈಸ್ ಆಗಬೇಕು. ಆನಂತರ ಇಲ್ಲಿ 1 ಕೆ ಜಿ ಅಕ್ಕಿ ಆದರೆ 1.5 ಸ್ಪೂನಷ್ಟು ಸಕ್ಕರೆ ಸೇರಿಸಿ ಉಪ್ಪೆಲ್ಲ ಚೆಕ್ ಮಾಡಿ, ಉಪ್ಪು ಕೂಡ ಚಪ್ಪೆ ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಡಿಯಿಂದ ಈ ಹಿಟ್ಟು ಮೇಲೆ ರಟ್ಟಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ಇದೊಂದು ಆಪ್ಷನಲ್, ಬೇಕಾದರೆ ಈ ರೀತಿ ತುಪ್ಪದಲ್ಲಿ ಒಂದು ಬತ್ತಿಯನ್ನು ಅದ್ದಿದ್ದರಲ್ಲಿ ಒಳಗಡೆ ಇಡ್ಬೋದು. ಇದು ಸೈಂಟಿಫಿಕ್ ರೀಸನ್ ಮತ್ತು ನಮ್ಮದೊಂದು ಹಳೆ ಕಾಲ ಸಂಪ್ರದಾಯ ಅಂತಲೂ ಹೇಳ್ಬೋದು. ಇದು ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆನಂತರ ಮೇಲೆ ಒಂದು ಬಟ್ಟೆಯಿಂದ ಕಟ್ಟಿ ಮೇಲಿಂದ ಭಾರವಾದ ಏನಾದರೂ ವಸ್ತುವನ್ನು ಇಡುವಂಥದ್ದು. ನಂತರ ಇಲ್ಲಿ ಹಿಟ್ಟು 8-10 ಗಂಟೆ ಹುದುಗಿದ ನಂತರ 8ರಿಂದ 10 ಗಂಟೆ ಒಳಗೆ ಹಿಟ್ಟನ್ನು ಹಾಕಬೇಕು. ಆನಂತರ ಇಲ್ಲಿ ಮೂಡೆಯನ್ನು ಚೆನ್ನಾಗಿ ತೊಳೆದು, ಮೂಡೆ ಸ್ವಲ್ಪ ನೀರಲ್ಲಿ ಇಳಿದೋಗ್ಬೇಕು, ಕೊಳೆ ಇರ್ತದೆ, ಅದಕ್ಕೋಸ್ಕರ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತ. ಈ ರೀತಿ ಎಲೆಗೆ ನೊರೆ ಥರ ಅಂಟ್ತದೆ, ಆವಾಗ ಹಿಟ್ಟು ಒಳ್ಳೆ ಹುದುಗಿದೆ ಅಂತ ಅರ್ಥ. ಆನಂತರ ಮೂಡೆ ಹೊರಗಡೆ ಚೆಲ್ಲದಂತೆ ಒಳಗಡೆನೆ ಹಾಕಿ ಮೂಡೆ ಎಲ್ಲ ಹಾಕಿದ ನಂತರ ಆನಂತರ ಗ್ಯಾಸಿನ ಮೇಲೆ ಇಟ್ಟು ಇದರ ಬದಿಯಲ್ಲಿ ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕಿದರೆ ಆಯಿತು. ಇದೊಂದು 45ರಿಂದ 50 ನಿಮಿಷ ಬೇಯಬೇಕಾಗ್ತದೆ. ಅಷ್ಟೊತ್ತಿಗೆ ಎಷ್ಟು ನೀರು ಬೇಕು ಅಷ್ಟು ಸೇರಿಸಿದರೆ ಆಯಿತು. ಆನಂತರ ಇಲ್ಲಿ ಮೂಡೆ ಬೆಂದ ನಂತರ ಇಲ್ಲಿ ಈ ರೀತಿ ಬಿಡಿಸಿಡಬೇಕು. ಬಿಸಿಯ ಪಾತ್ರೆಯಲ್ಲೂ ಇಡಬಾರ್ದು ಅಥವಾ ಮೇಲೆ ಕೂಡ ಇಡಬಾರ್ದು, ಈ ರೀತಿ ಬಿಡಿಸಿಡಬೇಕು. ನೋಡಿ ಎಷ್ಟು ನೀಟಾಗಿ ಎಲೆಯಿಂದ ಎದ್ದೇಳ್ತದೆ, ಹಾಗೆಯೇ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮೂಡೆ ಮಾಡೋಕ್ಕೆ ಗೊತ್ತಿಲ್ಲದವರಿಗೆ ಸಂಕ್ಷಿಪ್ತವಾಗಿ ಇಂಚು ಬಿಡಿಸಿ ಹೇಳಿದ ವಿಡಿಯೋ ಉಂಟು, ತುಂಬ ಲೆಂತಿ ಉಂಟು. ಅದಕ್ಕೆ ಇದು ಕೆಲವರಿಗೆ ಸಣ್ಣದಾಗಿ ಹೇಳಬೇಕಂತೆ, ಹಾಗಾಗಿ ಸಣ್ಣದಾಗಿ ಹೇಳಿ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೇನೆ. ಈ ಮೂಡೆಗೆ ಚಿಕನ್ ಸಾರು, ಮಟನ್